ನಮಸ್ಕಾರ, ನಾನು ಡಾಕ್ಟರ್ ರೂಪಶ್ರೀ. ಮುಖದ ಕಾಂತಿಯನ್ನು ಹೆಚ್ಚಿಸೋದಕ್ಕೆ ಒಂದು ಕೊಲಾಜನ್ ಬೂಸ್ಟರ್ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಕೊಲಾಜನ್ ಬೂಸ್ಟರ್ಸ್ ರೆಸಿಪಿಗೆ ಬೇಕಾಗಿರುವಂಥ ಸಾಮಗ್ರಿಗಳು: ನೆನೆಸಿಟ್ಟಿರುವಂಥ ಚಿಯಾ ಸೀಡ್ಸ್, ಚೆನ್ನಾಗಿ ಕುಟ್ಟಿರುವಂಥ ಬೆಟ್ಟದ ನೆಲ್ಲಿಕಾಯಿ, ಅರ್ಧ ಬಟ್ಲು ಅಲೋವೆರಾ ಜೆಲ್, ತುಳಸಿ ಎಲೆ, 5-6 ಕಡ್ಡಿ ಪುದೀನ ಸೊಪ್ಪು. ಯಾವ ಮಹಿಳೆಗೆ ತಾನೇ ಒಳ್ಳೆ ಕಾಂತಿಯುತವಾದ ಚರ್ಮ, ಸುಕ್ಕಿಲ್ಲದೆ ಇರುವಂಥ ಚರ್ಮ ಮತ್ತು ತುಂಬಾ ಹೆಲ್ತಿಯಾಗಿ ಗ್ಲೋಯಿಂಗ್ ಆಗಿರೋ ಸ್ಕಿನ್ ಬೇಡ ಹೇಳಿ? ಈ ರೀತಿ ಒಳ್ಳೆಯ ಚರ್ಮ ನಮಗೆಲ್ಲರಿಗೂ ಬೇಕಪ್ಪ ಅಂತ ಅಂದರೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಷ್ಟೇ ಅಲ್ದಿರ ನಾವು ಇಂಟರ್ನಲಿ ಸೇವನೆ ಮಾಡುವಂಥ ಒಂದು ಕೊಲಾಜನ್ ಬೂಸ್ಟರ್ನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಕೊಲಾಜನ್ ಬೂಸ್ಟರ್ಸ್ ಅಂದರೆ ಏನಪ್ಪ ಅಂತ ಅಂದರೆ, ಕೊಲಾಜನ್ ಅನ್ನೋದು ಅಬಂಡೆಂಟಾಗಿ ನಮ್ಮ ಸ್ಕಿನ್ನಲ್ಲಿ ಸಿಗುವಂಥ ಪ್ರೋಟೀನ್ ಆಗಿರುತ್ತೆ. ಈ ಪ್ರೋಟೀನು ಯಥೇಚ್ಛವಾಗಿ ನಮ್ಮ ಸ್ಕಿನ್ನಲ್ಲಿ ಇದ್ದಾಗ ಅದರ ಎಲಾಸ್ಟಿಸಿಟಿ ಜಾಸ್ತಿ ಆಗಿ ಚರ್ಮದ ಸುಕ್ಕುಗಳು ಕಡಿಮೆ ಆಗಿ ಅದರ ಆರೋಗ್ಯವು ಹೆಚ್ಚಾಗಿ ಮತ್ತು ತುಂಬಾ ಗ್ಲೋಯಿಂಗ್ ಆಗಿ ಇರುವಂಥ ಚರ್ಮ ನಮಗೆಲ್ಲರಿಗೂ ದೊರಕುತ್ತೆ. ಈಗ ಟ್ರೆಂಡಿಂಗ್ ಆಗಿರುವಂಥ ಗ್ಲೂಟಥಯೋನ್ ಟ್ಯಾಬ್ಲೆಟ್ಸ್ ಕೂಡ ಇದೇ ಥರ ಇರುವಂಥ ಗ್ಲೋಯಿಂಗ್ ಸ್ಕಿನ್ಗೆ ಬೇಕಾಗಿರುವಂಥ ಸಪ್ಲಿಮೆಂಟ್ಸ್ ಆಗಿರುತ್ತೆ. ಈ ಕೊಲಾಜನ್ ಬೂಸ್ಟರು ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋದು ಯಥೇಚ್ಛವಾಗಿ ವಿಟಮಿನ್ ಸಿ ಮತ್ತು ಆ್ಯಂಟಾಕ್ಸಿಡೆಂಟ್ಸ್ ರಿಚ್ ಆಗಿರೋದ್ರಿಂದ ಕೂಡ ಸುಮಾರು 1 ತಿಂಗಳಿಂದ 6 ತಿಂಗಳು ಸತತವಾಗಿ ಇದನ್ನು ಸೇವನೆ ಮಾಡ್ಕೋತಾ ಹೋದರೆ ಗ್ಲೂಟಥಯಾನ್ ಅನ್ನುವಂಥ ಸಪ್ಲಿಮೆಂಟ್ನ ಕೂಡ ರೀಪ್ಲೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ಕೊಲಾಜನ್ ಬೂಸ್ಟರ್ ಮನೆಯಲ್ಲೇ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ತುಂಬ ಸರಳ ರೀತಿಯಲ್ಲಿ ಮಾಡುವಂಥ ಒಂದು ಈಸಿ ಸಿಂಪಲ್ ರೆಸಿಪಿ. ಬನ್ನಿ ಇದನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಚಿಯಾ ಸೀಡ್ಸ್, ಆಲ್ರೆಡಿ 2 ಸ್ಪೂನ್ ಚಿಯಾ ಸೀಡ್ಸ್ಗೆ ಅದರ ಲೆವೆಲ್ಗಿಂತ 1 ಸೆಂಟಿಮೀಟರ್ ಹೆಚ್ಚಷ್ಟು ನೀರು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಇದನ್ನು ಓವರ್ ನೈಟ್ ಕೂಡ ಸೋಕ್ ಮಾಡ್ಬೋದು, ಇಲ್ಲ ಅಂದರೆ ತಯಾರಿಸೋಕ್ಕೆ ಅರ್ಧ ಗಂಟೆ ಮುಂಚೆ ಸೋಕ್ ಮಾಡಿದ್ರೆ ಸಾಕು, ಒಂದು ಒಳ್ಳೆ ಹದ ಬರುತ್ತೆ. ಈಗ ಹದ ಬಂದಿರೋವಂಥ ಚಿಯಾ ಸೀಡ್ಸು 2 ಸ್ಪೂನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಯಾ ಸೀಡ್ಸ್ನ ಗುಣ ವಿಶೇಷತೆಗಳು ಏನಪ್ಪ ಅಂತ ಅಂದರೆ, ಇದರಲ್ಲಿ ಹೈಯೆಸ್ಟ್ ಫೈಬರ್ ಕಂಟೆಂಟ್ ಇರುತ್ತೆ, ಕ್ಯಾಲ್ಶಿಯಂ ರಿಚ್ಚು ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ತುಂಬ ಅಬಂಡೆಂಟ್ ಆಗಿರುತ್ತೆ. ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ನಮ್ಮ ಸ್ಕಿನ್ನ ಒಳ್ಳೆ ಗ್ಲೋ ಕೊಡೋದಕ್ಕೆ ತುಂಬಾ ಉಪಯೋಗಕಾರಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಅಲೋವೆರಾ. ಅಲೋವೆರಾ ನಿಮಗೆಲ್ಲ ಗೊತ್ತಿರೋ ಅಂಥ ತುಂಬಾ ಪ್ರಯೋಜನಕಾರಿ ಆಗಿರೋ ಅಂಥ ಹರ್ಬ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇದು ಇಂಡಿಯಾದಲ್ಲಿ ಏನ್ಷಿಯಂಟ್ ಟೈಮ್ಸಿಂದನೂ ಸಿಗ್ತಾ ಇರೋ ಅಂಥ ಒಂದು ಗಿಡ ಆಗಿರುತ್ತೆ. ಈ ಅಲೋವೆರಾ ಜೆಲ್ನಿಂದ ಆಗುವಂಥ ಉಪಯೋಗಗಳು ಬಹಳಷ್ಟು ಆಗಿದೆ. ಯಾವ ಥರನಪ್ಪ ಅಂದರೆ, ಈಗ ಸೈಂಟಿಫಿಕಲಿ ರಿಸರ್ಚ್ ಮಾಡಿ ಕೂಡ ಸ್ಕಿನ್ ಬ್ರೈಟನಿಂಗ್ ಏಜೆಂಟ್ ಆಗಿರುವಂಥ ಒಂದು ಏಕೈಕ ಹರ್ಬ್ ಅಂತ ಅಂದರೆ ಅದು ಅಲೋವೆರಾ. ಅಲೋವೆರಾ ಜೆಲ್ಲು ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಬ್ಯಾಕ್ಟೀರಿಯಲ್ ಎಫೆಕ್ಟ್ ಕೂಡ ಇದೆ. ಇದರಿಂದ ನಮ್ಮ ಇನ್ಫೆಕ್ಷನ್ ಆಗುವಂಥ ತೊಂದರೆಗಳು ಕಡಿಮೆ ಆಗುತ್ತೆ ಮತ್ತು ಬಾಡಿ ಇಮ್ಯುನಿಟಿ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸ್ಕಿನ್ ಎಲಾಸ್ಟಿಸಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಅರ್ಧ ಬಟ್ಲು ಅಲೋವೆರಾ ಜೆಲ್ ಆಲ್ರೆಡಿ ಮನೆಯಲ್ಲೇ. ಈ ಅಲೋವೆರಾ ಅಂತ ಬರ್ತಿದ್ದ ಅಂತ ಹೇಳ್ತಿದ್ದಂಗೆ ಅಲೋವೆರಾ ಮಾರ್ಕೆಟ್ನಲ್ಲಿ ಸಿಗತ್ತಾ ಅಂತ ನೀವು ಕೇಳ್ಬೋದು. ಮಾರ್ಕೆಟ್ನಲ್ಲಿ ಸಿಗೋದು ಅತ್ಯಂತ ವಿರಳ. ನೀವು ಆ್ಯಕ್ಚುಲಿ ಅಲೋವೆರಾನ ಮನೆಯಲ್ಲೇ ಬೆಳೆಸ್ಬೋದು. ಇದು ಶೇಡ್ನಲ್ಲಿ ಕೂಡ ಬೆಳೆಸ್ಬೋದು ಮತ್ತು ಸನ್ನಲ್ಲಿ ಕೂಡ ಬೆಳೆಸ್ಬೋದು. ತುಂಬಾ ಈಸಿ ಟೆಕ್ನಿಕಲ್ಲಿ ಬೆಳೆಸೋ ಅಂಥ ತುಂಬ ಪ್ರಯೋಜನಕಾರಿ ಆಗಿರೋವಂಥ ಗಿಡ ಅಂತ ಹೇಳ್ಬೋದು. ಈ ಮನೆಯಲ್ಲೇ ಬೆಳೆಸಿರೋವಂಥ ಅಲೋವೆರಾ ಆದರೆ ನಿಮಗೆ ಈಸಿಲಿ ಅವೈಲೇಬಲ್ ಆಗಿರುತ್ತೆ. ಪ್ರತಿದಿನ ಅದನ್ನು ಕಟ್ ಮಾಡಿಬಿಟ್ಟು ಸೇವನೆ ಮಾಡೋದಕ್ಕೆ ಕೂಡ ಬಹಳ ಈಸಿ ಆಗಿರುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಪುದೀನ ಅಥವಾ ಮಿಂಟ್ ಲೀವ್ಸ್. ಪುದೀನದು ವಿಶೇಷತೆ ಏನಪ್ಪ ಅಂತ ಅಂದರೆ, ಇದು ಒಳ್ಳೆ ಫ್ಲೇವರಿಂಗ್ ಏಜೆಂಟ್ ಅಷ್ಟೇ ಅಲ್ದಿರ ತುಂಬಾ ವಿಟಮಿನ್ ಸಿ ರಿಚ್ ಇರೋದ್ರಿಂದ ಬಾಡಿನಲ್ಲಿರುವಂಥ ಆ್ಯಂಟಾಕ್ಸಿಡೆಂಟ್ಸು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಮತ್ತು ರಕ್ತದಲ್ಲಿರುವಂಥ ಫ್ರೀ ರ್ಯಾಡಿಕಲ್ಸ್ನ ಎಲಿಮಿನೇಟ್ ಮಾಡೋದಕ್ಕೆ ಕೂಡ ತುಂಬ ಪ್ರಯೋಜನಕಾರಿಯಾಗಿದೆ. ಒಂದು 5-6 ಕಡ್ಡಿ ಪುದೀನ ಎಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಳಸಿ ನಿಮಗೆಲ್ಲ ಗೊತ್ತಿರೋ ಅಂಥದ್ದು, ಪ್ರತಿ ಮನೆಯಲ್ಲೂ ಹಿಂದೂ ಸಂಪ್ರದಾಯದಲ್ಲಿ ಇರುವಂಥ ಪ್ರತಿ ಮನೆಗಳಲ್ಲೂ ಬೆಳೆಯುವಂಥ ತುಳಸಿ ಗಿಡ. ಅದಕ್ಕೆ ಪೂಜೆ ಸಹ ಮಾಡ್ತೀವಿ. ಯಾಕಪ್ಪ ಅಂತಂದರೆ ಅದರಲ್ಲಿರುವಂಥ ಯಥೇಚ್ಚು ಗುಣ ವಿಶೇಷಗಳು ಇರುವುದರಿಂದ. ಇದರ ಗುಣಗಳು ಏನಪ್ಪ ಅಂದರೆ ಆ್ಯಂಟಿ ಇನ್ಫ್ಲೆಕ್ಟಿವ್, ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಯಥೇಚ್ಛವಾಗಿರೋದ್ರಿಂದ ಇದು ನಮಗೆ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಅಷ್ಟೇ ಅಲ್ದಿರ ನಮ್ಮ ಆರೋಗ್ಯನ ಕೂಡ ಮೇಂಟೈನ್ ಮಾಡೋದಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ. 5-6 ಎಲೆ ತುಳಸಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಮತ್ತು ತುಂಬಾ ಬಹಳಷ್ಟು ಮುಖ್ಯವಾಗಿರುವಂಥ ಇಂಗ್ರೀಡಿಯೆಂಟು ಬೆಟ್ಟದ ನಲ್ಲಿಕಾಯಿ. ಬೆಟ್ಟದ ನಲ್ಲಿಕಾಯಿ ಯಥೇಚ್ಛವಾಗಿ ನಮಗೆ ಸಿಗ್ತಾ, ವಿಟಮಿನ್ ಸಿ ಸೋರ್ಸ್ ಇರೋದೇ ನಮಗೆ ಬೆಟ್ಟದ ನಲ್ಲಿಕಾಯಿನಲ್ಲಿ. ಒಂದು ಬೆಟ್ಟದ ನಲ್ಲಿಕಾಯಿ ಪ್ರತಿದಿನ ನೀವು 6 ತಿಂಗಳು ಸೇವನೆ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ನು ಅತ್ಯಂತ ಗ್ಲೋಯಿಂಗ್ ಆಗಿ ತುಂಬ ಯೂತ್ಫುಲ್ ಆಗಿರೋದಕ್ಕೆ ತುಂಬಾ ಯೂಸ್ ಆಗುವಂಥ ಪದಾರ್ಥ ಇದು. ಒಂದು ಫುಲ್ ಬೆಟ್ಟದ ನಲ್ಲಿಕಾಯಿ ಚೆನ್ನಾಗಿ ಜಜ್ಕೊಂಡು ಅದರಲ್ಲಿ ಇರುವಂಥ ಬೀಜನ ತೆಗೆದಿದ್ದೀವಿ. ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಈ ಮಿಕ್ಸ್ಚರ್ಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಈ ಮಿಕ್ಸ್ಚರ್ನಿಂದ ಒಂದು ಒಳ್ಳೆ ಕೊಲಾಜನ್ ಬೂಸ್ಟರ್ ತಯಾರಾಗಿದೆ. ಈ ಬೂಸ್ಟರ್ ರೆಸಿಪಿನ ನಾನು ಅಡ್ವೈಸ್ ಮಾಡೋದು, ದಿನ ಬೆಳಿಗ್ಗೆ ಎದ್ದಾಗ 1 ಕಪ್ ಕೊಲಾಜನ್ ಬೂಸ್ಟರ್ನ ನೀವು ತಗೋಬೇಕಾಗಿ ನಾನು ಹೇಳ್ತೀನಿ. ಮತ್ತು ಸಂಜೆ ಒಂದು ಡಿಫ್ರೆಂಟ್ ಆಗಿರುವಂಥ ಕೊಲಾಜನ್ ಬೂಸ್ಟರ್ನ ನಾನು ತೋರಿಸ್ಕೊಡ್ತೀನಿ. ಅದು ಯಾಕಪ್ಪ ಅಂತ ಅಂದರೆ, ಬೆಳಿಗ್ಗೆ ಹೊತ್ತು ನಮಗೆ ತಂಪಾಗಿರುವಂಥ ಕೊಲಾಜನ್ ಬೂಸ್ಟರ್ ಇದು. ಈವ್ನಿಂಗ್ಸು ನಮ್ಮ ಬಾಡಿ ಹೀಟ್ ಆಗಿರುತ್ತೆ, ಮತ್ತು ಕೂಲರ್ ಅಂತ ಅಂದ್ಬಿಟ್ಟು ಕುಕುಂಬರ್ನ ಆ್ಯಡ್ ಮಾಡಿಬಿಟ್ಟು ಇನ್ನೊಂದು ಬೂಸ್ಟರ್ನ ಅಡ್ವೈಸ್ ಮಾಡ್ತೀವಿ. ಯಾಕಪ್ಪ ಅಂತ ಅಂದರೆ, ಈ 2 ರೀತಿಯಾದ ಬೂಸ್ಟರ್ನ ಅಟ್ಲೀಸ್ಟ್ ಮಿನಿಮಮ್ 1 ತಿಂಗಳು ನೀವು ತಗೊಂಡಾಗ ಆ ಕೊಲಾಜನ್ ರೀಜುವಿನೇಷನ್ ನಿಮ್ಮ ಚರ್ಮದ ಕಾಂತಿಯುತವಾಗಿರೋದಕ್ಕೆ ಸುಮಾರು ಅತ್ಯಂತ ಕಡಿಮೆ ಸಮಯದಲ್ಲಿ ಕಾಂತಿಯುತವಾಗಿರೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಈಗ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿರೋ ಅಂಥ ಈ ಮಿಕ್ಸ್ಚರ್ನ ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊಲಾಜನ್ ಬೂಸ್ಟರ್ 1 ಇದು ಮಾರ್ನಿಂಗ್ ಸೇವನೆ ಮಾಡುವಂಥ ಕೊಲಾಜನ್ ಬೂಸ್ಟರ್ 1 ರೆಡಿ ಇದೆ. ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ನಿಮಗೆಲ್ಲ ಗೊತ್ತಿರೋ ಥರ ತುಂಬಾ ವಿಟಮಿನ್ ಸಿ ರಿಚ್ ಮತ್ತು ಅಲೋವೆರಾ ಇರೋದ್ರಿಂದ ನಿಮ್ಮ ಕೊಲಾಜನ್ಗೆ ಕೂಡ ಹೆಲ್ತಿಯಾಗಿಡುವಂಥದ್ದು. ಆ್ಯಂಟಿ ಇನ್ಫೆಕ್ಟಿವ್, ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇರುವಂಥ ತುಳಸಿ ಮತ್ತು ಮಿಂಟ್ ಲೀವ್ಸ್ ಕೂಡ ಇದೆ. ನಿಮ್ಮ ಚರ್ಮವು ಆರೋಗ್ಯವಾಗಿ ಮತ್ತು ಕಾಂತಿಯುತವಾಗುತ್ತೆ. ಇದನ್ನು ಸುಮಾರು ಮಿನಿಮಮ್ 1 ತಿಂಗಳು ನೀವು ಸೇವನೆ ಮಾಡಿದ್ರೆ ಸಾಕು. ಈ ಕೊಲಾಜನ್ ಬೂಸ್ಟರ್ ಫಸ್ಟ್ ರೆಸಿಪಿ ನೀವು ಅರ್ಲಿ ಮಾರ್ನಿಂಗ್ ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಬರುತ್ತೆ.